ಮುಂಬೈನ ಗದ್ದಲದ ಬೀದಿಗಳಲ್ಲಿ ಧಾರಾವಿಯ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಆಟೋ ಗ್ಯಾರೇಜ್ ಇತ್ತು. ನವೀನ್ ಆಟೋ ರಿಪೇರಿ ಎಂದು ಬರೆದಿರುವ ಹಳಸಿದ ಒಂದು ಬೋರ್ಡ್ ಅದರ ಗುರುತಾಗಿತ್ತು. ಗ್ಯಾರೇಜ್ನ ಮೇಲ್ಛಾವಣಿಯು ತಗಡಿನಿಂದ ಕೂಡಿತ್ತು. ಸುತ್ತಲೂ ಹಳೆಯ ಟೈರ್ಗಳು, ಉಪಕರಣಗಳು ಮತ್ತು ಎಣ್ಣೆಯ ಕಲೆಯಿಂದ ಕೊಳಕಾದ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಇಲ್ಲಿ ಕೆಲಸ ಮಾಡುತ್ತಿದ್ದವನು ನವೀನ್ 30 ವರ್ಷಕ್ಕೆ ಸಮೀಪಿಸುತ್ತಿರುವ ಒಬ್ಬ ಯುವಕ. ಅವನ ಕೈಗಳಲ್ಲಿ ಮೆಕ್ಯಾನಿಕ್ನ ಕೌಶಲ್ಯವಿತ್ತು, ಆದರೆ ಜೀವನವು ಯಾವಾಗಲೂ ಕಠಿಣ ಸವಾಲುಗಳಿಂದ ತುಂಬಿತ್ತು. ಅವನ ತಾಯಿ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ಚಿಕ್ಕ ತಂಗಿ ಸುಧಾಳ ವಿವಾಹದ ವಯಸ್ಸಾಗಿತ್ತು. ಈ ಜವಾಬ್ದಾರಿಗಳು ನವೀನ್ನ ಭುಜಗಳ ಮೇಲೆ ಭಾರವಾಗಿದ್ದವು. ನವೀನ್ನ ದಿನಗಳು ವಾಹನಗಳ ಎಂಜಿನ್ಗಳೊಂದಿಗೆ ಹೋರಾಡುತ್ತಲೇ ಕಳೆಯುತ್ತಿದ್ದವು. ಸಣ್ಣ ಕೆಲಸಗಳು ಸಿಕ್ಕಾಗ ಅವನು ಅದರಿಂದ ಕೊಂಚ ಹಣ ಗಳಿಸುತ್ತಿದ್ದ. ಆದರೆ ಹೆಚ್ಚಿನ ದಿನಗಳಲ್ಲಿ ಜೀವನ ಕಠಿಣವಾಗಿತ್ತು. ಆದರೂ ಅವನು ಎಂದಿಗೂ ಪ್ರಾಮಾಣಿಕತೆಯನ್ನು ಬಿಟ್ಟಿರಲಿಲ್ಲ. ಅವನ ತಂದೆ ಹೇಳಿದ್ದ ಮಾತುಗಳು ಯಾವಾಗಲೂ ಅವನ ಮನಸ್ಸಿನಲ್ಲಿ ಮೊನಚಾಗುತ್ತಿದ್ದವು. ನಿನ್ನ ಮನಸ್ಸನ್ನು ಒಳ್ಳೆಯದಾಗಿಟ್ಟುಕೋ, ಉಳಿದೆಲ್ಲವೂ ಸರಿಯಾಗುತ್ತದೆ. ಒಂದು ಬೇಸಿಗೆಯ ಮಧ್ಯಾಹ್ನ ಮುಂಬೈನ ಬಿಸಿಲು ಜನರನ್ನು ತೀವ್ರವಾಗಿ ಕಾಡುತ್ತಿತ್ತು. ಮನೆಗಳಿಂದಲೂ ಜನರು ಹೊರಗೆ ಬರದಿರುವ ಒಂದು ದಿನ. ನವೀನ್ ಗ್ಯಾರೇಜ್ನ ಮುಂದೆ ಹಳೆಯ ಕುರ್ಚಿಯಲ್ಲಿ ಕುಳಿತು ಬೆವರನ್ನು ಒರೆಸಿಕೊಳ್ಳುತ್ತಿದ್ದ. ಆ ದಿನ ಬೆಳಿಗ್ಗೆಯಿಂದ ಯಾವ ಕೆಲಸವೂ ಸಿಕ್ಕಿರಲಿಲ್ಲ. ತಾಯಿಯ ಔಷಧಕ್ಕೆ ಬೇಕಾದ ಹಣ ಖಾಲಿಯಾಗಿತ್ತು. ಜೇಬಿನಲ್ಲಿ ಕೆಲವು ನೋಟುಗಳು ಮಾತ್ರ. ಇದೇ ಸಂದರ್ಭದಲ್ಲಿ ಒಂದು ಐಷಾರಾಮಿ ಕಾರು ಹೊಳೆಯುವ ಕಪ್ಪು ಬಣ್ಣದಲ್ಲಿ ಅವನ ಗ್ಯಾರೇಜ್ನ ಮುಂದೆ ಬಂದು ನಿಂತಿತು. ಎಂಜಿನ್ನಿಂದ ವಿಚಿತ್ರವಾದ ಶಬ್ದ ಮತ್ತು ಸ್ವಲ್ಪ ಹೊಗೆಯೂ ಬರುತ್ತಿತ್ತು. ಕಾರಿನಿಂದ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಇಳಿದ. ಸಾಮಾನ್ಯ ವೇಷ, ಆದರೆ ಮುಖದಲ್ಲಿ ಗಂಭೀರತೆ ಮತ್ತು ಆತಂಕ. ಅವನು ಕಾರಿನ ಬಾನೆಟ್ ತೆರೆಯಲು ಪ್ರಯತ್ನಿಸಿದ, ಆದರೆ ಬಿಸಿಲು ಮತ್ತು ಒತ್ತಡದಿಂದ ಅದು ಸಾಧ್ಯವಾಗಲಿಲ್ಲ. ನವೀನ್ ಕುರ್ಚಿಯಿಂದ ಎದ್ದು ಹತ್ತಿರಕ್ಕೆ ಹೋದ. ಸರ್, ಏನಾದರೂ ಸಹಾಯ ಬೇಕೇ ಎಂದು ಸೌಮ್ಯವಾಗಿ ಕೇಳಿದ. ಆ ವ್ಯಕ್ತಿ ನವೀನ್ನನ್ನು ಒಮ್ಮೆ ಗಮನಿಸಿದ. ಸಣ್ಣ ಗ್ಯಾರೇಜ್ ಮತ್ತು ನವೀನ್ನ ಸರಳ ವೇಷವನ್ನು ನೋಡಿ ಅವನಿಗೆ ಸಂಶಯ ಉಂಟಾಯಿತು. ನಿನಗೆ ಇದನ್ನು ಸರಿಪಡಿಸಲು ಸಾಧ್ಯವೇ? ಇದು ದುಬಾರಿ ವಿದೇಶಿ ಕಾರು ಎಂದು ಕೇಳಿದ, ಧ್ವನಿಯಲ್ಲಿ ಅವಿಶ್ವಾಸ. ನವೀನ್ ಸ್ವಲ್ಪ ನಕ್ಕ. ಸರ್, ಯಂತ್ರ ಎಂದರೆ ಯಂತ್ರವೇ, ಇಲ್ಲಿನದೋ ವಿದೇಶದ್ದೋ? ಒಮ್ಮೆ ನೋಡೋಣ. ಆ ವ್ಯಕ್ತಿ ಸ್ವಲ್ಪ ಹಿಂಜರಿದರೂ ಸರಿ, ನೋಡು ಎಂದ. ನವೀನ್ ಬಾನೆಟ್ ತೆರೆದು ಎಂಜಿನ್ನತ್ತ ಗಮನವಿಟ್ಟು ಪರಿಶೀಲಿಸಿದ. ಸುಮಾರು 10 ನಿಮಿಷ ಎಲ್ಲವನ್ನೂ ತಪಾಸಿದ. ಆ ವ್ಯಕ್ತಿಯ ತಾಳ್ಮೆ ಕಡಿಮೆಯಾಗುತ್ತಿತ್ತು. ಏನು ಸಮಸ್ಯೆ? ನನಗೆ ಒಂದು ಪ್ರಮುಖ ಸಭೆಗೆ ಹೋಗಬೇಕಿದೆ ಎಂದರು. ನವೀನ್ ಎಂಜಿನ್ನಿಂದ ತಲೆ ಎತ್ತಿ, ಸರ್, ಫ್ಯಾನ್ ಬೆಲ್ಟ್ ಸೀಳಿದೆ. ರೇಡಿಯೇಟರ್ಗೂ ಸಣ್ಣ ಸಮಸ್ಯೆ ಇದೆ. ಕಾರು ತುಂಬಾ ಬಿಸಿಯಾಗಿದೆ. ನಾನು ಹಳೆಯ ಫ್ಯಾನ್ ಬೆಲ್ಟ್ ಬಳಸಿ ಸರಿಪಡಿಸಬಹುದು. ರೇಡಿಯೇಟರ್ ತಣ್ಣಗಾಗಲು ಸ್ವಲ್ಪ ಸಮಯ ಬೇಕು. ಆ ವ್ಯಕ್ತಿಗೆ ಬೇರೆ ದಾರಿ ಇರಲಿಲ್ಲ. ಸರಿ, ಬೇಗ ಮಾಡು ಎಂದರು. ನವೀನ್ ಗ್ಯಾರೇಜ್ಗೆ ಹೋಗಿ ಹಳೆಯ ವಸ್ತುಗಳ ನಡುವೆ ಒಂದು ಫ್ಯಾನ್ ಬೆಲ್ಟ್ ಕಂಡುಕೊಂಡ. 1 ಗಂಟೆ ಬೆವರಿನಲ್ಲಿ ಕುಳಿತು ಕಾರಿನಲ್ಲಿ ಕೆಲಸ ಮಾಡಿದ. ಫ್ಯಾನ್ ಬೆಲ್ಟ್ ಬದಲಾಯಿಸಿ, ರೇಡಿಯೇಟರ್ಗೆ ನೀರು ತುಂಬಿ ಎಂಜಿನ್ ತಣ್ಣಗಾಗಿಸಿದ. ಆ ವ್ಯಕ್ತಿ ಮೌನವಾಗಿ ನವೀನ್ನ ಕೆಲಸವನ್ನು ಗಮನಿಸುತ್ತಿದ್ದ. ಅವನ ಕೌಶಲ್ಯವನ್ನು ಕಂಡು ಅವನ ಮುಖದ ಅವಿಶ್ವಾಸವು ಕ್ರಮೇಣ ಆಶ್ಚರ್ಯಕ್ಕೆ ದಾರಿ ಮಾಡಿಕೊಟ್ಟಿತು. ಕೊನೆಗೆ ನವೀನ್ ಕಾರನ್ನು ಸ್ಟಾರ್ಟ್ ಮಾಡಿದ. ಎಂಜಿನ್ ಸರಾಗವಾಗಿ ಕೆಲಸ ಮಾಡಿತು. ಹೊಗೆಯೂ ನಿಂತಿತು. ಸರ್, ಕಾರು ಸರಿಯಾಗಿದೆ. ಇದು ನಿಮ್ಮನ್ನು ನಗರಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಒಳ್ಳೆಯ ವರ್ಕ್ಶಾಪ್ನಲ್ಲಿ ತೋರಿಸುವುದು ಒಳಿತು ಎಂದು ನವೀನ್ ಸ್ವಲ್ಪ ಮಂದಹಾಸದೊಂದಿಗೆ ಹೇಳಿದ. ಆ ವ್ಯಕ್ತಿ ಆಶ್ಚರ್ಯಗೊಂಡ. ನಿನ್ನ ಕೆಲಸವನ್ನು ಕಂಡು ನಾನು ನಿಜವಾಗಿಯೂ ಬೆರಗಾದೆ. ಎಷ್ಟು ರೂಪಾಯಿ ಬೇಕು ಎಂದು ಕೇಳಿದರೂ ತನ್ನ ಕೈಚೀಲದಿಂದ ಹಣ ತೆಗೆಯಲು ಶುರುಮಾಡಿದ. ನವೀನ್ ಕೈಯಲ್ಲಿದ್ದ ಎಣ್ಣೆಯ ಕಲೆಯನ್ನು ಬಟ್ಟೆಯಿಂದ ಒರೆಸಿಕೊಂಡು, ಸರ್, ಹಣ ಬೇಡ. ನಿಮ್ಮನ್ನು ಸಮಸ್ಯೆಯಲ್ಲಿ ಕಂಡಾಗ ನಾನು ಸಣ್ಣ ಸಹಾಯ ಮಾಡಿದೆ. ಇದೆಲ್ಲವನ್ನೂ ನಾವು ಮಾಡಬೇಕಲ್ಲವೇ ಎಂದ. ಆ ವ್ಯಕ್ತಿಗೆ ನಂಬಲಾಗಲಿಲ್ಲ. ನಿನ್ನ ಕೆಲಸಕ್ಕೆ ಹಣ ಕೊಡದಿರುವುದು ಸರಿಯಲ್ಲ. ಏನಾದರೂ ಬೇಕು. ನವೀನ್ ಉತ್ತರಿಸಿದ, ಸರ್, ನನ್ನ ಗ್ಯಾರೇಜ್ ಚೆನ್ನಾಗಿ ನಡೆದರೆ, ಅಮ್ಮನ ಆರೋಗ್ಯ ಸುಧಾರಿಸಿದರೆ ಅದೇ ನನಗೆ ದೊಡ್ಡ ಕಾಣಿಕೆ. ಆ ವ್ಯಕ್ತಿ ಒಂದು ಕ್ಷಣ ನವೀನ್ನನ್ನು ಗಮನಿಸಿದ. ಅವನ ಕಣ್ಣುಗಳಲ್ಲಿ ಲಾಭದ ಆಸೆಯಿರಲಿಲ್ಲ, ಕೇವಲ ಪ್ರಾಮಾಣಿಕತೆ ಮಾತ್ರ. ನಿನ್ನ ಹೆಸರು ಏನು? ನನ್ನ ಕಾರ್ಡ್ ತೆಗೆದುಕೋ. ಏನಾದರೂ ಅಗತ್ಯವಿದ್ದರೆ ಕರೆ ಮಾಡು ಎಂದು ಒಂದು ವಿಸಿಟಿಂಗ್ ಕಾರ್ಡ್ ನವೀನ್ಗೆ ನೀಡಿದ. ನಾನು ನವೀನ್, ಸರ್, ನಿಮ್ಮ ಸಹಾಯಕ್ಕೆ ಧನ್ಯವಾದ ಎಂದು ನವೀನ್ ಹೇಳಿದ. ಸಹಾಯ ಮಾಡಿದವನು ನೀನು, ನವೀನ್ ಎಂದು ಹೇಳಿ ಆ ವ್ಯಕ್ತಿ ಕಾರಿನಲ್ಲಿ ಹೊರಟು ಹೋದ. ನವೀನ್ ಕುರ್ಚಿಯಲ್ಲಿ ಮರಳಿ ಕುಳಿತ. ಹಣ ಸಿಗದಿದ್ದರೂ ಮನಸ್ಸಿಗೆ ಒಂದು ಶಾಂತಿ ಅನುಭವವಾಯಿತು. ಕಾರ್ಡ್ ತೆಗೆದು ನೋಡಿದ. ವಿಜಯ್ ಮೇನನ್, ಚೇರ್ಮನ್, ಮೇನನ್ ಇಂಡಸ್ಟ್ರೀಸ್. ನವೀನ್ಗೆ ಈ ದೊಡ್ಡ ಹೆಸರು ಯಾವ ದೊಡ್ಡ ವಿಷಯವೆಂದು ತೋರಲಿಲ್ಲ. ಅವನು ಕಾರ್ಡ್ನು ಜೇಬಿನಲ್ಲಿ ಇಟ್ಟು ಮುಂದಿನ ಕೆಲಸಕ್ಕಾಗಿ ಕಾಯುತ್ತಿದ್ದ. ದಿನಗಳು ಕಳೆದವು.
ನವೀನ್ನ ಜೀವನ ಹಿಂದಿನಂತೆಯೇ ಇತ್ತು. ತಾಯಿಯ ಆರೋಗ್ಯ ಕೆಲವೊಮ್ಮೆ ಸುಧಾರಿಸುತ್ತಿತ್ತು ಮತ್ತೆ ಕೆಡುತ್ತಿತ್ತು. ಸುಧಾಳ ವಿವಾಹದ ಚಿಂತೆ ಅವನನ್ನು ಕಾಡಿತ್ತು. ಗ್ಯಾರೇಜ್ನಲ್ಲಿ ಕೆಲವೊಮ್ಮೆ ಕೆಲಸ ಸಿಗುತ್ತಿತ್ತು, ಕೆಲವೊಮ್ಮೆ ಏನೂ ಇರಲಿಲ್ಲ. ವಿಜಯ್ ಮೇನನ್ರನ್ನು ಕೆಲವೊಮ್ಮೆ ಯೋಚಿಸುತ್ತಿದ್ದ, ಆದರೆ ಕರೆ ಮಾಡಲು ಒಂದು ಹಿಂಜರಿಕೆ. ಒಂದು ದಿನ ಸಂಜೆ ಗ್ಯಾರೇಜ್ ಮುಚ್ಚಲು ತಯಾರಿನಲ್ಲಿದ್ದಾಗ ಮತ್ತೊಂದು ಸಮಸ್ಯೆ ಬಂದಿತು. ಗ್ಯಾರೇಜ್ನ ಬಾಡಿಗೆಯನ್ನು ಹೆಚ್ಚಿಸಬೇಕೆಂದಿದ್ದ ಮಾಲೀಕ ಈಗ ಗ್ಯಾರೇಜ್ ಖಾಲಿ ಮಾಡಲು ಹೇಳಿದ. ನವೀನ್ನ ಲೋಕವೇ ಕುಸಿಯಿತು. ಈ ಗ್ಯಾರೇಜ್ ಹೋದರೆ ಕುಟುಂಬವನ್ನು ಹೇಗೆ ಸಾಕುವುದು? ಮಾಲೀಕನ ಬಳಿ ಕೇಳಿಕೊಂಡ, ಸ್ವಲ್ಪ ಸಮಯ ಕೇಳಿದ, ಆದರೆ ಏನೂ ಫಲವಾಗಲಿಲ್ಲ. ಆ ರಾತ್ರಿ ನವೀನ್ ನಿದ್ರೆ ಮಾಡಲಿಲ್ಲ. ಎಲ್ಲವೂ ಕಳೆದು ಹೋಗುವಂತೆ ತೋರಿತು. ಜೇಬಿನಿಂದ ವಿಜಯ್ ಮೇನನ್ನ ಕಾರ್ಡ್ ಸಿಕ್ಕಿತು. ಕೊನೆಯ ಭರವಸೆಯಲ್ಲಿ ಅವನು ಆ ಸಂಖ್ಯೆಗೆ ಕರೆ ಮಾಡಿದ. ಹಲೋ, ವಿಜಯ್ ಮೇನನ್ ಮಾತನಾಡುತ್ತಿದ್ದೇನೆ ಎಂದು ಶಾಂತವಾದ ಧ್ವನಿ. ಸರ್, ನಾನು ನವೀನ್, ನಿಮ್ಮ ಕಾರನ್ನು ಸರಿಪಡಿಸಿದ ಮೆಕ್ಯಾನಿಕ್ ಎಂದು ಹೇಳಿದ. ನವೀನ್, ಏನು ವಿಶೇಷ? ನಿನ್ನ ತಾಯಿಯ ಆರೋಗ್ಯ ಹೇಗಿದೆ ಎಂದು ವಿಜಯ್ ಕೇಳಿದ. ನವೀನ್ಗೆ ಆಶ್ಚರ್ಯವಾಯಿತು. ಇಷ್ಟು ಜ್ಞಾಪಕ ಶಕ್ತಿಯೇ? ಅವನು ಗ್ಯಾರೇಜ್ನ ಸಮಸ್ಯೆಯನ್ನು ವಿವರಿಸಿದ. ವಿಜಯ್ ಒಂದು ಕ್ಷಣ ಮೌನವಾಗಿದ್ದು, ನವೀನ್, ನಾಳೆ ಬೆಳಿಗ್ಗೆ 10 ಗಂಟೆಗೆ ನನ್ನ ಕಚೇರಿಗೆ ಬಾ. ಮೇನನ್ ಟವರ್ಸ್ ಯಾರಿಗಾದರೂ ಕೇಳಿದರೆ ದಾರಿ ತೋರಿಸುತ್ತಾರೆ ಎಂದ. ಮರುದಿನ ನವೀನ್ ತನ್ನ ಅತ್ಯುತ್ತಮ ಶರ್ಟ್, ಸ್ವಲ್ಪ ಹಳಸಿದ್ದರೂ ಧರಿಸಿ ಮೇನನ್ ಟವರ್ಸ್ಗೆ ತಲುಪಿದ. ಇದು ಮುಂಬೈನ ಅತ್ಯಂತ ಎತ್ತರದ ಕಟ್ಟಡಗಳಲ್ಲಿ ಒಂದಾಗಿತ್ತು. ಗೇಟ್ನ ಗಾರ್ಡ್ ಅವನನ್ನು ಸಂಶಯದಿಂದ ನೋಡಿದ, ಆದರೆ ವಿಜಯ್ನ ಹೆಸರು ಹೇಳಿದಾಗ ಒಳಗೆ ಬಿಟ್ಟ. ಕಚೇರಿಯು ಅರಮನೆಯಂತಿತ್ತು, ಹೊಳೆಯುವ ಪೀಠೋಪಕರಣಗಳು ಮತ್ತು ದೊಡ್ಡ ಕಿಟಕಿಗಳು. ಒಬ್ಬ ಕಾರ್ಯದರ್ಶಿ ನವೀನ್ನನ್ನು ವಿಜಯ್ನ ಕಚೇರಿಗೆ ಕರೆದೊಯ್ದ. ವಿಜಯ್ ದೊಡ್ಡ ಕುರ್ಚಿಯಲ್ಲಿ ರಾಜನಂತೆ ಕುಳಿತಿದ್ದ. ನವೀನ್, ಬಾ, ಕುಳಿತುಕೋ ಎಂದು ಮಂದಹಾಸದೊಂದಿಗೆ ಹೇಳಿದ. ನಿನ್ನ ಗ್ಯಾರೇಜ್ನ ಸಮಸ್ಯೆಯನ್ನು ಕೇಳಿದೆ. ಅದಕ್ಕೆ ಒಂದು ದಾರಿ ಕಂಡುಕೊಳ್ಳೋಣ. ಆದರೆ ನಾನು ಬೇರೆ ವಿಷಯವನ್ನು ಹೇಳಲು ಕರೆದಿದ್ದೇನೆ. ನೀನು ನನ್ನ ಕಾರನ್ನು ಸರಿಪಡಿಸಿದಾಗ ನಿನ್ನ ಪ್ರಾಮಾಣಿಕತೆ ಮತ್ತು ಕೌಶಲ್ಯ ನನ್ನನ್ನು ಆಕರ್ಷಿಸಿತು. ನಾನು ನಿನ್ನ ಬಗ್ಗೆ ಸ್ವಲ್ಪ ವಿಚಾರಿಸಿದೆ. ನೀನು ಕಠಿಣ ಶ್ರಮಿಯೂ ಒಳ್ಳೆಯ ಮನುಷ್ಯನೂ ಆಗಿದ್ದೀಯ. ವಿಜಯ್ ಎದ್ದು ಕಿಟಕಿಯ ಬಳಿ ನಿಂತ. ನಾನು ಒಂದು ಹೊಸ ಸಾರಿಗೆ ಕಂಪನಿಯನ್ನು ಆರಂಭಿಸುತ್ತಿದ್ದೇನೆ. 100 ವಾಹನಗಳಿರುತ್ತವೆ. ಅವುಗಳ ಎಲ್ಲ ರಿಪೇರಿ, ನಿರ್ವಹಣೆ ಎಲ್ಲವನ್ನೂ ನಿನಗೆ ಒಪ್ಪಿಸಲು ಬಯಸುತ್ತೇನೆ. ನಿನ್ನನ್ನು ವರ್ಕ್ಶಾಪ್ ಮ್ಯಾನೇಜರ್ ಆಗಿ ನೇಮಿಸಲಿದ್ದೇನೆ. ನವೀನ್ಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಸರ್, ನಾನು ಸಾಮಾನ್ಯ ಮೆಕ್ಯಾನಿಕ್. ಇದು ಹೇಗೆ? ವಿಜಯನಕ್ಕ. ನವೀನ್, ಕೌಶಲ್ಯಕ್ಕೆ ಡಿಗ್ರಿ ಬೇಕಿಲ್ಲ. ಪ್ರಾಮಾಣಿಕತೆಯೇ ದೊಡ್ಡ ಕೌಶಲ್ಯ. ನಿನ್ನ 1 ತಿಂಗಳ ಸಂಬಳವನ್ನು ಮುಂಗಡವಾಗಿ ಕೊಡುತ್ತೇನೆ. ನಿನ್ನ ಕುಟುಂಬಕ್ಕೆ ಒಳ್ಳೆಯ ಮನೆ, ತಾಯಿಯ ಚಿಕಿತ್ಸೆಗೆ ಉತ್ತಮ ಆಸ್ಪತ್ರೆಯನ್ನು ಏರ್ಪಾಡು ಮಾಡುತ್ತೇನೆ. ವಿಜಯ್ ಒಂದು ಚೆಕ್ ಮತ್ತು ಕೆಲವು ದಾಖಲೆಗಳನ್ನು ನವೀನ್ಗೆ ನೀಡಿದ. ಚೆಕ್ನಲ್ಲಿದ್ದ ಮೊತ್ತವನ್ನು ಕಂಡು ನವೀನ್ನ ಕಣ್ಣುಗಳು ತುಂಬಿ ಬಂದವು. ಸರ್, ಇದು ನನ್ನ ಜೀವನವನ್ನೇ ಬದಲಾಯಿಸಿತು ಎಂದ. ವಿಜಯ್ ಅವನ ಭುಜದ ಮೇಲೆ ತಟ್ಟಿ, ನವೀನ್, ಇದು ಸಹಾಯವಲ್ಲ, ನಿನ್ನ ಪ್ರಾಮಾಣಿಕತೆಯ ಪ್ರತಿಫಲ. ನೀನು ನನ್ನ ಕಾರನ್ನು ಸರಿಪಡಿಸಿದೆ, ಆದರೆ ನನ್ನ ಮನಸ್ಸನ್ನು ಗೆದ್ದೆ. ಅಂದಿನಿಂದ ನವೀನ್ನ ಜೀವನ ಬದಲಾಯಿತು. ಅವನ ಕಠಿಣ ಶ್ರಮವು ಮೇನನ್ ಇಂಡಸ್ಟ್ರೀಸ್ನ ವರ್ಕ್ಶಾಪ್ನು ಮುಂಬೈನ ಅತ್ಯುತ್ತಮವಾಗಿಸಿತು. ತಾಯಿಯ ಚಿಕಿತ್ಸೆ ಯಶಸ್ವಿಯಾಯಿತು. ಸುಧಾಳ ವಿವಾಹವು ಭವ್ಯವಾಗಿ ನಡೆಯಿತು. ನವೀನ್ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ನಿಂದ ಎಲ್ಲರೂ ಗೌರವಿಸುವ ವ್ಯಕ್ತಿಯಾದ. ಈ ಕಥೆ ನಮಗೆ ಕಲಿಸುವುದು, ಒಂದು ಸಣ್ಣ ಒಳ್ಳೆಯ ಕೆಲಸ, ಒಂದು ಪ್ರಾಮಾಣಿಕ ಕಾರ್ಯ ಜೀವನವನ್ನು ಹೇಗೆ ಬದಲಾಯಿಸಬಲ್ಲದು ಎಂಬುದನ್ನು. ನಿನ್ನ ಜೀವನದಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ? ಅಥವಾ ಯಾರಾದರೂ ನಿನಗೆ ಸಹಾಯ ಮಾಡಿದ್ದಾರೆಯೇ? ನಿನ್ನ ಅನುಭವಗಳನ್ನು ಹಂಚಿಕೋ. ಒಟ್ಟಿಗೆ ಇಂತಹ ಕಥೆಗಳನ್ನು ಸಂಭ್ರಮಿಸೋಣ.